ಅಲ್ಲೆಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಡೀತಾ ಇದೆಯಂತೆ. ನಮ್ಮವ್ರು ಯಾರಾದ್ರೂ ಅಲ್ಲಿದ್ರೆ ಭಾರತೀಯರು ಸೇಫ್ ಆಗಿ ಭಾರತಕ್ಕೆ ಬಂದ್ಬಿಟ್ರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ವಿ. ಹೆಂಗ್ ನಡೀತಾ ಇದೆ ಯುದ್ಧ, ಏನೇನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಆದ್ರೆ ಈ ಯುದ್ಧದ ಬಿಸಿ ಕೇವಲ ಇರಾನ್ ಇಸ್ರೇಲ್ ಮಾತ್ರ ಅಲ್ಲ, ನಿಮ್ಮ ಅಡುಗೆ ಮನೆಗಳಿಗೂ ತಟ್ಟಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಓಪನ್ ಆಗುತ್ತಾ ಹೋಟೆಲ್ಗಳು? ಹೋಟೆಲ್ ತೆರೆಯಲ್ವಾ? ಊಟ ಉಪಹಾರ ಸಿಗಲ್ವಾ? ಹೋಟೆಲ್ ಅನ್ನ ಅವಲಂಬಿಸಿಕೊಂಡು ಬಹಳಷ್ಟು ಜನ ಇದ್ದಾರೆ. ಬೆಂಗಳೂರಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಹೋಟೆಲ್ ಊಟವನ್ನ ಅವಲಂಬಿಸಿ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಟೆಕ್ಕಿಗಳು ಎಲ್ಲರೂ ಇರ್ತಾರೆ. ಹೋಟೆಲ್ಗಳಲ್ಲಿ ಪರದಾಟ ಶುರುವಾಗಿದೆ. ಬಂದ್ ಮಾಡೋ ಸಂಕಷ್ಟ ಇಷ್ಟ ಇಲ್ಲದೆ ಇದ್ರು ಕಮರ್ಷಿಯಲ್ ಗ್ಯಾಸ್ ಅಭಾವಕ್ಕೆ ಮಾಲೀಕರು ಸಿಕ್ಕಾಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್ಗೆ ಅಡುಗೆ ಬೇಯ್ತಾ ಇಲ್ಲ. ಬೆಳಗಾದ್ರೆ ಸ್ಟವ್ ಹಚ್ಚಬೇಕು. ಮನೆ ಆಗ್ಲಿ ಹೋಟೆಲ್ಗಳಾಗ್ಲಿ ಎಷ್ಟು ದಿವಸ ಹೋಟೆಲಲ್ಲೇ ತಿನ್ನಕ್ಕಾಗುತ್ತೆ? ಮನೇಲೂ ಅಡುಗೆ ಮಾಡಬೇಕು, ಮನೇಲೂ ಬೇಕು, ಹೋಟೆಲ್ಗಳಲ್ಲೂ ಬೇಕು. ಆದರೆ ಈಗ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಅಭಾವ ಇಲ್ಲ, ಆದರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಅಭಾವ ಇದೆ. ಒಂದೊಂದು ಹೋಟೆಲ್ಗಳಲ್ಲಿ ಸುಮಾರು ಪ್ರತಿದಿನ 3, 4, 5 ಈ ರೀತಿಯಾದಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸ್ತಾರೆ. 3 ಸಿಲಿಂಡ್ರು, 4 ಸಿಲಿಂಡ್ರು, 5 ಸಿಲಿಂಡರ್ಗಳನ್ನು ಬಳಸ್ತಾ ಹೋಗ್ತಾರೆ. ಎಷ್ಟು ನೂರಾರು ಹೋಟೆಲ್ಗಳಿದಾವೆ, ಸಾವಿರಾರು ಹೋಟೆಲ್ಗಳಿದಾವೆ. ರಸ್ತೆ ಬದಿಯಲ್ಲಿರುವಂಥ ಹೋಟೆಲ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು. ಇದೆಲ್ಲವಕ್ಕೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಹೋಟೆಲ್ ಏನಾದರೂ ಬಂದ್ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಟ್ರೆ ಅಲ್ಲಿರೋ ಕೆಲಸ ಮಾಡುವಂಥ ಕಾರ್ಮಿಕರು ಕೆಲಸ ಕಳ್ಕೊಳ್ತಾರೆ, ಮಾಲೀಕರಿಗೆ ಲಾಸ್ ಆಗುತ್ತೆ. ಇದೆಲ್ಲವೂ ಕೂಡ ಇಂಟರ್ಲಿಂಕ್ಡ್, ಚೈನ್ ಲಿಂಕ್. ನೋಡಿ, ಕೆಲಸ ಕಳ್ಕೊಳ್ಳುವಂಥ ಸಂದರ್ಭ ಬಂದರೆ ಅವ್ರವ್ರ ಊರುಗಳಿಗೆ ಹೋಗಬೇಕಾಗುತ್ತೆ. ಇಂಥ ಒಂದು ಸಿಚುಯೇಷನ್ನು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಬಂದಿತ್ತು. ಆದರೆ ಬಹುತೇಕ ಮಾಲೀಕರು ಹೇಳ್ತಾ ಇರೋ ಪ್ರಕಾರ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಯಾವತ್ತೂ ಯಾರು ಹೋಟೆಲ್ಗಳನ್ನು ಕ್ಲೋಸ್ ಮಾಡಿಲ್ಲ. ನಮಗಿಷ್ಟ ಇಲ್ಲದೇ ಇದ್ರೂ ನಾವೀಗ ಕ್ಲೋಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಈಗ ಸ್ಟಾಕ್ ಏನಾದರೂ ಅದು ಪ್ರತಿನಿತ್ಯ ತರಿಸ್ಕೊಳ್ಳುವಂಥದ್ದು, ಮೊದಲೇ ಒಂದು ಬುಕ್ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು ವಿಚಾರ ಅಲ್ಲ ಅದು. ಇನ್ನು ಗ್ಯಾಸ್ ಟ್ರಬಲ್, ಮೆನುವಿನಲ್ಲಿ ಕೆಲ ಐಟಮ್ಗಳು ಮಾಯ ಆಗಿದೆ. ಹೋಟೆಲ್ಗೆ ಹೋದಾಗ ನಿಮಗೆ ಮಲ್ಟಿಪಲ್ ಐಟಮ್ ಸಿಗುತ್ತೆ ಮೆನುನಲ್ಲಿ. ಆದರೆ ಈಗ ಮೆನುವಲ್ಲಿ ಕೆಲವು ತಿಂಡಿ ತಿನಿಸುಗಳನ್ನ ತೆಗೆದಿದ್ದಾರೆ. ಸೌತ್ ಇಂಡಿಯನ್ ಫುಡ್ ಮಾತ್ರ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾರ್ತ್ ಇಂಡಿಯನ್ ಮೀಲ್ಸ್ಗೆ ಬ್ರೇಕ್ ಹಾಕಿದ್ದಾರೆ ಮಾಲೀಕರು. ಅತಿ ಹೆಚ್ಚು ಗ್ಯಾಸ್ ಬೇಕಾಗುವ ಖಾದ್ಯಗಳಿಗೆ ಬಹುತೇಕ ಹೋಟೆಲ್ಗಳಲ್ಲಿ ಬ್ರೇಕ್ ಬಿದ್ದಿದೆ. ಸೊ ಮೆನುನಲ್ಲಿ ನಿಮಗೆ ಲಿಮಿಟೆಡ್ ಮೆನು ಸಿಗುತ್ತೆ. ಮೊದಲಿನ ತರ ಇಷ್ಟ ಬಂದಂಗೆ ಒಂದು 10 ಐಟಮ್ 20 ಐಟಮ್ ಮೆನುನಲ್ಲಿ ಇರೋದಿಲ್ಲ. ಸೊ ದೇರ್ ವಿಲ್ ಬಿ ಅ ಲಿಮಿಟೆಡ್ ಮೆನು ಇನ್ ಮೋಸ್ಟ್ ಆಫ್ ದ ಹೋಟೆಲ್ಸ್. ಸೊ ಹಾಗಾಗಿ ಯಾಕಂದ್ರೆ ಹೋಟೆಲ್ ಮಾಲೀಕರು ಕೂಡ ಸಸ್ಟೈನ್ ಆಗ್ಬೇಕಲ್ಲ, ಯಾರಿಗೂ ಹೋಟೆಲ್ ಬಂದ್ ಮಾಡ್ಲಿಕ್ಕಾಗ್ಲಿ ಮುಚ್ಲಿಕ್ಕಾಗ್ಲಿ ಇಷ್ಟ ಇರೋದಿಲ್ಲ. ಸೊ ಅವರು ಸಸ್ಟೈನ್ ಆಗಬೇಕು, ಇರೋ ದಿವಸ ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಮೆನುನಲ್ಲಿ ಸ್ವಲ್ಪ ಕಡಿತಗೊಳಿಸಲಾಗಿದೆ. ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂನು ಸಹ ಪ್ರಾಮಾಣಿಕವಾಗಿ ಒಂದ್ ಕಡೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಇನ್ನೂ 30 ದಿವಸಕ್ಕಾಗಷ್ಟು ಗ್ಯಾಸ್ ಇದೆ, ಏನು ತೊಂದರೆ ಇಲ್ಲ ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನೋ ನಿನ್ನೆ ಎಸ್ಮಾ ಕಾಯ್ದೆನೂ ಸಹ ಜಾರಿ ಮಾಡಿದ್ದಾರೆ. ಆದ್ರೆ ಒಂದೇನು ಗೊತ್ತಾ, ಇದ್ರ ಬಗೆಗೆ ರೆಸ್ಪಾನ್ಸಿಬಿಲಿಟಿ ಇದು ಜನಗಳಿಗೋಸ್ಕರ ಇರ್ತಕ್ಕದ್ದು. ಹೋಟೆಲ್ ಇಂಡಸ್ಟ್ರಿ 90% ಅಲ್ಲ 80% ಅನೇಕ ಸಂದರ್ಭದಲ್ಲಿ ಡಿಪೆಂಡ್ ಆಗಿದ್ದಾರೆ. IT-BT ನಲ್ಲಿ ಕೆಲಸ ಮಾಡ್ತಕ್ಕವ್ರು ಯಾರು ಮನೆ ಒಳಗಡೆ ಅಡಿಗೆ ಮಾಡಲ್ಲ. ದೇ ಆರ್ ಓನ್ಲಿ ಡಿಪೆಂಡಿಂಗ್ ಆನ್ ದ ಹೋಟೆಲ್ಸ್. ಹಸ್ಬೆಂಡ್ ಕೆಲಸ ಮಾಡ್ತಾರೆ, ವೈಫ್ನು ಕೆಲಸ ಮಾಡ್ತಾರೆ, ಅವ್ರು ಹೋಟೆಲ್ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಇನ್ ಕೇಸ್ ಅದಾಯ್ತು ಅಂತಂದ್ರೆ ಬಹಳ ಜನಕ್ಕೆ ತೊಂದರೆ ಆಗ್ತದೆ. ಇದನ್ನ ಸರ್ಕಾರ ಮನಗಾಣಬೇಕು. ಈಗ ಇದನ್ನ ಒಂದು ವಾರದಿಂದನೇ ಕಂಪ್ಲೀಟ್ ಅವ್ರಿಗೆ ಗೊತ್ತಿದೆ ಯುದ್ಧ ಆಗ್ತದೆ, ಯುದ್ಧ ಆದ್ಮೇಲೆ ಗ್ಯಾಸ್ಗೆ ತೊಂದರೆ ಆಗ್ತದೆ ಅಂತ. ಅದನ್ನ ಯಾವ ರೀತಿನಲ್ಲಿ ಶೇಖರಣೆ ಮಾಡ್ಬೇಕಾಗಿರೋದು ಅದು ಜನಸಾಮಾನ್ಯರ ಪ್ರಶ್ನೆ. ಜನಸಾಮಾನ್ಯ ಬಸವೇಶ್ವರ ನಗರದ ಪ್ರಿಯದರ್ಶಿನಿ ಹೋಟೆಲ್ ಇಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಷ್ಮಿತಾ. ಒಂದು ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದ ಅಥವಾ ಸಪ್ಲೈ ಕೊರತೆ ಇರೋದ್ರಿಂದ ಹೋಟೆಲ್ಗಳನ್ನ ಬಹುತೇಕ ಮುಚ್ಚುವಂತ ಸಂದರ್ಭ ಎದುರಾಗಿದೆ. ಮೆನುಗಳಲ್ಲಿ ತುಂಬಾ ಲಿಮಿಟೆಡ್ ಮೆನುಗಳನ್ನ ಕೊಡ್ತಾ ಇದ್ದಾರೆ. ಸೊ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅಲ್ಲಿನ ಮಾಲೀಕರು ಅಥವಾ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ? ಒಂದು ಹೋಟೆಲ್ನಲ್ಲಿ ಬಿಸಿನೀರು
ಕಾಯಿಸ್ಬೇಕು, ಟೀ ಕಾಫಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರು ಡಿಪೆಂಡ್ ಆಗಿರುವಂತದ್ದು ಕಮರ್ಷಿಯಲ್ ಗ್ಯಾಸ್. ಆದ್ರೆ ಕಳೆದ 2 ದಿನದಿಂದಲೂ ಕೂಡ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಉದ್ಯಮನ ಹೇಗೆ ನಡೆಸೋದು ಅಂತ ಹೇಳಿ ಹೋಟೆಲ್ ಮಾಲೀಕರು ತಲೆಬಿಸಿಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ನಾನು ಇವಾಗ ಬಸವೇಶ್ವರ ನಗರದಲ್ಲಿರುವಂತಹ ಪ್ರಿಯದರ್ಶಿನಿ ಗ್ರ್ಯಾಂಡ್ಸ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆ ಕಾಫಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಕೂಡ ಸಾಕಷ್ಟು ಜನರು ಈ ಗ್ರಾಹಕರು ಈ ಒಂದು ಹೋಟೆಲ್ಗೆ ಬರ್ತಾರೆ. ಹಾಗೆ ಪ್ರಮುಖವಾಗಿ ಬೆಂಗಳೂರಲ್ಲಿ 30ರಿಂದ 40% ಜನ ಡಿಪೆಂಡ್ ಆಗಿರುವಂತದ್ದು ಹೋಟೆಲ್ಗಳಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಕಳೆದ 2 ದಿನದಿಂದಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗಳು ಸರಿಯಾಗಿ ಸಪ್ಲೈ ಆಗ್ತಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಇರಾನ್ ಇಸ್ರೇಲ್ ಯುದ್ಧ. ಈ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಹೀಗಾಗಿ ಯಾವುದೇ ರೀತಿ ತೈಲದ ಹಡಗುಗಳು ಏನು ಭಾರತಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಸರಿಯಾದ ಪ್ರಮಾಣದಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಸಪ್ಲೈ ಆಗ್ತಾ ಇಲ್ಲ. ಬಹುತೇಕವಾಗಿ ಒಂದು ಹೋಟೆಲ್ ಅನ್ನ ನಡೆಸಬೇಕು ಅಂತ ಹೇಳಿದ್ರೆ ಮಿನಿಮಮ್ 4ರಿಂದ 5, ಅದರಲ್ಲೂ ಕೂಡ ಸರ್ವಿಸ್ ಹಾಲು, ಪಾರ್ಟಿ ಹಾಲ್ ಅಂತಹ ಹೋಟೆಲ್ಗಳು ಇತ್ತು ಅಂತ ಹೇಳಿದ್ರೆ ಮಿನಿಮಮ್ 8ರಿಂದ 10 ಗ್ಯಾಸ್ಗಳು ಪ್ರತಿನಿತ್ಯವೂ ಕೂಡ ಬೇಕಾಗುತ್ತೆ. ಹಾಗೆ ಗ್ಯಾಸ್ ಸಿಲಿಂಡರ್ಗಳನ್ನ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಇರೋದ್ರಿಂದಾಗಿ ಯಾವುದೇ ರೀತಿ ಗ್ಯಾಸ್ಗಳನ್ನ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳಕ್ಕೆ ಆಗೋದಿಲ್ಲ. ಹೀಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಗ್ಯಾಸ್ ಸಪ್ಲೈ ಆದ್ರೆ ನಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ಒಂದು ಕಡೆ ಹೋಟೆಲ್ ಮಾಲೀಕರು ತಿಳಿಸ್ತಾ ಇರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಹೋಟೆಲ್ಗಳ ಮುಂದೆ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಈ ಒಂದು ಯುದ್ಧದ ಎಫೆಕ್ಟ್ ನಿಂದಾಗಿ ನಾವು ಲಿಮಿಟೆಡ್ ಐಟಮ್ಸ್ಗಳನ್ನ, ಅಂದ್ರೆ ಹೆಚ್ಚಾಗಿ ಗ್ಯಾಸ್ ಕನ್ಸ್ಯೂಮ್ ಮಾಡುವಂತಹ ಪೂರಿ ಆಗಿರಬಹುದು, ದೋಸೆಗಳಾಗಿರಬಹುದು, ಇದ್ರ ಜೊತೆಗೆ ಚೈನೀಸು, ನಾರ್ತ್ ಐಟಮ್ಸ್ಗಳನ್ನ ಇವಾಗ ಸ್ಟಾಪ್ ಮಾಡಿರುವಂತದ್ದು. ನಾನು ಹೋಟೆಲ್ ಸಿಬ್ಬಂದಿಯನ್ನೇ ಮಾತಾಡ್ತಾ ಹೋಗ್ತೀನಿ, ಎಷ್ಟು ಕಷ್ಟವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಸರ್, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ, ಎಷ್ಟು ಕಷ್ಟ ಆಗ್ತಿದೆ ಹೋಟೆಲ್ ನಡೆಸೋಕೆ? ಹೌದು ಮೇಡಮ್, ನಮಸ್ತೆ. ನಮಗೀಗ ಡೈಲಿ 10ರಿಂದ 15 ಗ್ಯಾಸ್ ಹೋಗಿ ತೊಗೊಳ್ತಾ ಇದ್ವಿ. ಅವ್ರೀಗ 3ರಿಂದ 4 ಗ್ಯಾಸ್ ಕೊಡ್ತಾ ಇದ್ದಾರೆ. ಇವತ್ತು ಇನ್ನೂ ಸ್ಟಾಕ್ ಬಂದಿಲ್ಲ, ನೋಡಬೇಕು ಏನು ಮಾಡ್ತಾರಂತ. ತುಂಬ ಇವತ್ತಿನ್ನ ಬಂದಿಲ್ಲ, ಇವತ್ತೇನು ಮಾಡ್ತಾರೆ ನೋಡಬೇಕು. ಮೇಡಮ್, ನಾವು ದೋಸೆ ಒಂದು 10ರಿಂದ 15 ವೆರೈಟೀಸ್ ದೋಸೆಗಳನ್ನು ಕೊಡ್ತಾ ಇದ್ವಿ. ಈಗ 3ರಿಂದ 4 ವೆರೈಟಿ ಮಾತ್ರ ಕೊಡ್ತಾ ಇದ್ವಿ. ಪೂರಿ ಕೊಡಬೇಕಿತ್ತು, ಪೂರಿ ಇಲ್ಲ, ಬೋಂಡಾ ಸೂಪ್ ಇಲ್ಲ. ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಊಟಗಳನ್ನು ಕಡಿತಗೊಳಿಸಿ ಬರೀ ರೈಸ್, ರಸಂ, ಸಾಂಬಾರು ಈ ಥರ ಕೊಡ್ತಾ ಇದ್ವಿ. ಹಾಗೆಯೇ ನಾರ್ತ್ ಇಂಡಿಯನ್ ಐಟಮ್ಸ್ಗಳನ್ನು ಕಡಿಮೆ ಮಾಡಿದ್ದೀವಿ. ಮಂಚೂರೀಸ್ ಕಡಿಮೆ ಮಾಡಿದ್ದೀವಿ. ಫ್ರೈಡ್ ರೈಸು ಅದೊಂದು 10 ವೆರೈಟೀಸ್ ಫ್ರೈಡ್ ರೈಸ್ ಎಲ್ಲ ಇರ್ತಿತ್ತು, ಅದೆಲ್ಲ ಕಡಿಮೆ ಮಾಡಿದ್ದೀವಿ. ತುಂಬ ಐಟಮ್ಗಳನ್ನೆಲ್ಲ ಕಡಿಮೆ ಮಾಡಿದ್ದೀವಿ. ಜನ ಎಲ್ಲ ಕೇಳ್ತಾರೆ, ಆಮೇಲೆ ಪರಿಸ್ಥಿತಿಗೆ ಹೊಂದ್ಕೋಬೇಕಲ್ಲ, ಸಮಸ್ಯೆ ಎಲ್ರಿಗೂ ಬಂದಿದೆ ಅಂದ್ಕೊಂಡು ಅವರು ಸ್ವಲ್ಪ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ತುಂಬ ಕಷ್ಟ ಇದೆ. ಇವಾಗ 3ರಿಂದ 4 ಸಿಲಿಂಡರ್ ಸ್ಟಾಕ್ ಇದೆ, ಅದರಲ್ಲೇ ಮೇಂಟೈನ್ ಮಾಡಬೇಕಾಗಿದೆ. ಇವತ್ತು ನಡೆಸಲಿಕ್ಕೆ ಇದೆ, ಇನ್ನು ನೆಕ್ಸ್ಟ್ ನೋಡ್ಬೇಕು. ಇವತ್ತು ಹಾಕಿದ್ರೆ ನಾಳೆ ನಡೆಸ್ಬೋದು, ಹಾಗಿದೆ. ಹಾಗಾಗಿ ಹೌದು, ಸರ್ವಿಸ್ ಹಾಲ್ ಇದೆ. ಹೌದು, ಎಲ್ಲ ಕಡೆನೂ ಸಮಸ್ಯೆ ಆಗ್ತದೆ. ಸರ್ವಿಸ್ ಹಾಲ್ಗೂ ಸಮಸ್ಯೆ ಇದೆ, ಪಾರ್ಟಿ ಹಾಲ್ಗೆ ಮತ್ತು ಇಲ್ಲಿ ಸರ್ವಿಸ್ಗೆ ಎಲ್ಲದಕ್ಕೂ ಸಮಸ್ಯೆ ಇದೆ. ಹಾಗಾಗಿ ಸೀಮಿತ ತಿಂಡಿಗಳನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಹಾಗಾಗಿ ಗ್ರಾಹಕರಿಗೆ ಕೂಡ ಹೇಳ್ತಾ ಇದ್ದೀವಿ, ಬೋರ್ಡ್ ಕೂಡ ಹಾಕಿದ್ದೀವಿ. ಅದಕ್ಕೆ ಗ್ರಾಹಕರು ಕೂಡ ಸಹಕರಿಸ್ತಾ ಇದ್ದಾರೆ, ನೋಡ್ಬೇಕಿನ್ನ. ಇದಿಷ್ಟು ಹೋಟೆಲ್ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಹಾಗೆ ಸಾಕಷ್ಟು ಜನ ಗ್ರಾಹಕರು ಇದ್ದಾರೆ. ಗ್ರಾಹಕರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತು ಎಷ್ಟೋ ಜನ ವಾಕಿಂಗ್ ಮಾಡಿ ಬಂದು ಒಂದು ಕಾಫಿಯನ್ನ ಕುಡಿಯೋದು ಹೋಟೆಲ್ಗಳಲ್ಲಿ. ಅದ್ರ ಜೊತೆಗೆ PGಗೆ ಹೋಗೋರಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ಇವರು ಕೂಡ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸರ್, ನಿಮಗೂ ಕೂಡ ಗೊತ್ತು ಪರಿಸ್ಥಿತಿ, ಇವಾಗಿನ ಪರಿಸ್ಥಿತಿ, ಗ್ಯಾಸ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೋಟೆಲ್ನ ಕ್ಲೋಸ್ ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ? ತುಂಬ ತೊಂದರೆ ಆಗುತ್ತಮ್ಮ. ಯಾಕಂದರೆ ಬೆಳಿಗ್ಗೆ ಹೊತ್ತು ಸ್ಕೂಲ್ ಮಕ್ಕಳಿಗೆ ಏನು ಟಿಫನ್ ಬೇಕು, ಮತ್ತು ಏನು IT-BTಗೆ ಹೋಗೋರು ತಿಂಡಿ ತಿನ್ಕೊಂಡು ಹೋಗಬೇಕು. ಮತ್ತು ನಮ್ಮಂಥ ವಯಸ್ಸಾದವರು ಏನು ಶುಗರ್ ಇರೋ ಅವರು ಬಂದು ಒಂದೊಂದು ಇಡ್ಲಿ ತಿನ್ನೋಕ್ಕೆ ಕೆಲವು 65 ಭಾಗ ಹೋಟ್ಲನ್ನೇ ನಾನು ಅವಲಂಬಿಸ್ಕೊಂಡಿದ್ದಾರೆ. ಅದರಿಂದ ಅದನ್ನು ತುಂಬ ತೊಂದರೆ ಆಗುತ್ತೆ. ಇದನ್ನು ಮಧ್ಯವರ್ತಿಗಳು ಇದು ಮಾಡ್ಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದು. ಒಂದ್ ಕಡೆ ಇವಾಗ ಕಮರ್ಷಿಯಲ್ ಗ್ಯಾಸ್ ಸ್ಟಾಪ್ ಆಗಿದೆ. ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ, ಅಂದ್ರೆ ಮನೆಗೆ ಬರೋ ಗ್ಯಾಸ್ಗಳು ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇರೋದು. 2-3 ದಿನ ಲೇಟ್ ಆಗ್ತಾ ಇದೆ. ಅದೆಷ್ಟು ಸಮಸ್ಯೆ ಕೊಡ್ತಾ ಇದೆ? ಇಲ್ಲ, ತುಂಬ ತೊಂದರೆ ಆಗ್ತಾ ಇದೆ. ನಿನ್ನೆ ನಾನೇ ಸ್ವತಃ ಹೋಗಿ ಬುಕ್ ಮಾಡ್ಬಿಟ್ಟು ಬಂದೆ. 25 ಡೇಸ್ ಕೇಳಿದ್ರು ನನಗೇನೆ. ಏನು ಇದು ಮನೆ ಗ್ಯಾಸ್ದು ಏನು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ಬಿಡಿ. ಮನೆಯದಾಗಲಿ ಇಲ್ಲಿದಾಗಲಿ. ಈಗ ಗ್ಯಾಸು ಇಲ್ಲ ಅನ್ನೋದು ಏನು, ಮನೆಯಲ್ಲೂ ಗ್ಯಾಸ್ ಇಲ್ಲ ಅಂದರೆ ಮನೆಯಲ್ಲೂ ನಮಗೂ ಅಡುಗೆ ಮಾಡೋಕ್ಕಾಗಲ್ಲ. ಹೊರಗಡೆ ಬಂದು ಏನಾದ್ರು ತಿನ್ನೋಣ ಅಂತಂದ್ರೂ ತಿನ್ನಕ್ಕಾಗಲ್ಲ. ಮಾಯಾ, ಇದಿಷ್ಟು ಗ್ರಾಹಕರು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಗ್ಯಾಸ್ ಸಪ್ಲೈ ಸರಿಯಾಗಿ ಆಗದೆ ಇರೋದ್ರಿಂದ ಗ್ರಾಹಕರು, ಹೋಟೆಲ್ ಮಾಲೀಕರು, ಹೋಟೆಲ್ ಸಿಬ್ಬಂದಿ ಎಲ್ಲರೂ ಕೂಡ ಕಷ್ಟವನ್ನ ಅನುಭವಿಸ್ತಿದ್ದಾರೆ. ಕಾದ್ ನೋಡ್ಬೇಕಾಗಿದೆ ಈ ಒಂದು ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ ಅಂತ ಹೇಳಿ. ಸಿಂಧು, ಆಲ್ ರೈಟ್ ಮಾ, ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ, ನಿಮ್ಮೆಲ್ಲ ಡೀಟೇಲ್ಸ್.